ಮ್ಯಾಗ್ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ವೀರ ಯೋಧ ದಿವಿನ್ ಅವರ ಪಾರ್ಥಿವ ಶರೀರ ಇದೀಗ ಹುಟ್ಟೂರನ್ನ ತಲುಪಿದೆ. ಹುಟ್ಟೂರಿನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಆಲೂರು ಸಿದ್ದಾಪುರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಜೂನಿಯರ್ ಕಾಲೇಜು ಮೈದಾನದಲ್ಲಿ ದಿವಿನ್ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಇದಾದ ಬಳಿಕ ಮಾಲಂಬಿ ದಿವಿನ್ ಅವರ ಹುಟ್ಟೂರು ಮಾಲಂಬಿ ಗ್ರಾಮದಲ್ಲಿ ಯೋಧನ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಕೊಡಗು ಜಿಲ್ಲೆಯ ಯೋಧ ದಿವಿನ್ ಅವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ತರಲಾಗಿದೆ. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಸಾಕಷ್ಟು ಸಾರ್ವಜನಿಕರು ಇಲ್ಲಿ ಬಂದಿರುವಂಥದ್ದು ನೀವು ನೋಡ್ಬೋದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಅವರ ಬಂಧು ಮಿತ್ರರು, ಅವರ ಸ್ನೇಹಿತರು, ಅಕ್ಕಪಕ್ಕದ ಗ್ರಾಮದವರು, ಈ ಗ್ರಾಮಸ್ಥರು, ಜೊತೆಗೆ ನಿವೃತ್ತ ಯೋಧರು, ಶಾಲಾ ಮಕ್ಕಳು, ಈ ರೀತಿ ಸಾವಿರ ಸಂಖ್ಯೆಯಲ್ಲಿ ದೇಶಪ್ರೇಮಿಗಳು ಇಲ್ಲಿಗೆ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥದ್ದು. ಅಂದರೆ ಇಲ್ಲಿ ಇದೇ ಶಾಲೆಯಲ್ಲಿ ಹುಟ್ಟಿ ಬೆಳೆದಿರುವಂಥದ್ದು, ಇಲ್ಲೇ ಓದಿರುವಂಥದ್ದು ದಿವಿನ್ ಅವರು. ಅದರಿಂದ ಇದೇ ಶಾಲೆ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ನಿನ್ನೆ ರಾತ್ರಿ ಒಂದು 11:15 ಗಂಟೆಗೆ ಕುಶಾಲನಗರ, ಕೊಡಗು ಜಿಲ್ಲೆ ಕುಶಾಲನಗರಕ್ಕೆ ಯೋಧ ದಿವಿನ್ ಅವರ ಪಾರ್ಥಿವ ಶರೀರವನ್ನು ತರಲಾಯಿತು. ನಂತರ ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರವನ್ನು ಇಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ನಂತರ ಇವತ್ತು ಬೆಳಗ್ಗೆ ಕುಶಾಲನಗರದ JMP ಶಾಲಾ ಮೈದಾನದಲ್ಲಿ ಅಲ್ಲಿ ಒಂದು ಸಾರ್ವಜನಿಕ ದರ್ಶನಕ್ಕೆ ಅಲ್ಲಿಯೂ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿ ಸುಮಾರು 10:30 ಗಂಟೆ ಬಳಿಕ ಆಲೂರು ಸಿದ್ದಾಪುರಕ್ಕೆ ಮೆರವಣಿಗೆ ಮೂಲಕ ಬಂದಿರುವಂಥದ್ದು. ಕೂಡಿಗೆ ಕುಶಾಲನಗರ, ಕೂಡಿಗೆ ಆಲೂರು ಸಿದ್ದಾಪುರ ಬಂದಿರುವಂಥದ್ದು. ಮೆರವಣಿಗೆ ಬರುವಾಗ ಸಾಕಷ್ಟು ಜನರು, ಅಲ್ಲಲ್ಲಿ ವಿದ್ಯಾರ್ಥಿಗಳು, ಜನರು ಪುಷ್ಪ ನಮನ ಮಾಡಿ ಅಂತಿಮ ವಿದಾಯವನ್ನು ಹೇಳಿರುವಂಥದ್ದು. ನಂತರ ಇಲ್ಲಿ ಅಂತಿಮ ದರ್ಶನ ಆದ ಬಳಿಕ ಅವರ ತೋಟ ಏನಿದೆ ಮಾಲಂಬಿ ಗ್ರಾಮ, ಅಲ್ಲಿಂದು ಹೊಸ ಮನೆಯನ್ನು ಕಟ್ಟಿದ್ದಾರೆ. ಅಲ್ಲಿ ತೋಟ ಇದೆ. ಆ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಆ ಅಂತ್ಯಕ್ರಿಯೆ ಮೂಲಕ ಸಾವಿರಾರು ಜನರು ಅವರಿಗೆ ಕಣ್ಣೀರ ವಿದಾಯವನ್ನು ಹೇಳ್ತಾ ಇದ್ದಾರೆ. ಅಂದರೆ ಇವರು 29ರ ರಾತ್ರಿ ಏನು ಇವರು ಹುತಾತ್ಮರಾದರು. ಬಳಿಕ ಒಂದು ಈ ಗ್ರಾಮದಲ್ಲಿ ಆಲೂರು ಸಿದ್ದಾಪುರ ಇರ್ಬೋದು, ಮಾಲಂಬಿ ಇರ್ಬೋದು, ಒಂದು ನೀರವ ಮೌನ ಕೂಡ ಆವರಿಸಿತ್ತು. ಅಂದರೆ ಈ ಮನೆ ಮಗನನ್ನು, ಈ ನಾಡಿನ ಮಗನನ್ನು ಕಳೆದುಕೊಂಡು ಇಲ್ಲಿ ಜನತೆ ಈಗ ಅವರಿಗೆ ಕಣ್ಣೀರ ವಿದಾಯವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮ್ಯಾಗ್ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ವೀರ ಯೋಧ ದಿವಿನ್ ಅವರ ಪಾರ್ಥಿವ ಶರೀರ ಇದೀಗ ಹುಟ್ಟೂರನ್ನ ತಲುಪಿದೆ. ಹುಟ್ಟೂರಿನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಆಲೂರು ಸಿದ್ದಾಪುರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಜೂನಿಯರ್ ಕಾಲೇಜು ಮೈದಾನದಲ್ಲಿ ದಿವಿನ್ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಇದಾದ ಬಳಿಕ ಮಾಲಂಬಿ ದಿವಿನ್ ಅವರ ಹುಟ್ಟೂರು ಮಾಲಂಬಿ ಗ್ರಾಮದಲ್ಲಿ ಯೋಧನ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಕೊಡಗು ಜಿಲ್ಲೆಯ ಯೋಧ ದಿವಿನ್ ಅವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ತರಲಾಗಿದೆ. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಸಾಕಷ್ಟು ಸಾರ್ವಜನಿಕರು ಇಲ್ಲಿ ಬಂದಿರುವಂಥದ್ದು ನೀವು ನೋಡ್ಬೋದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಅವರ ಬಂಧು ಮಿತ್ರರು, ಅವರ ಸ್ನೇಹಿತರು, ಅಕ್ಕಪಕ್ಕದ ಗ್ರಾಮದವರು, ಈ ಗ್ರಾಮಸ್ಥರು, ಜೊತೆಗೆ ನಿವೃತ್ತ ಯೋಧರು, ಶಾಲಾ ಮಕ್ಕಳು, ಈ ರೀತಿ ಸಾವಿರ ಸಂಖ್ಯೆಯಲ್ಲಿ ದೇಶಪ್ರೇಮಿಗಳು ಇಲ್ಲಿಗೆ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥದ್ದು. ಅಂದರೆ ಇದೇ ಶಾಲೆಯಲ್ಲಿ ಹುಟ್ಟಿ ಬೆಳೆದಿರುವಂಥದ್ದು, ಇಲ್ಲೇ ಓದಿರುವಂಥದ್ದು ದಿವಿನ್ ಅವರು. ಅದರಿಂದ ಇದೇ ಶಾಲೆ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ನಿನ್ನೆ ರಾತ್ರಿ ಒಂದು 11:15 ಗಂಟೆಗೆ ಕೊಡಗು ಜಿಲ್ಲೆ ಕುಶಾಲನಗರಕ್ಕೆ ಯೋಧ ದಿವಿನ್ ಅವರ ಪಾರ್ಥಿವ ಶರೀರವನ್ನು ತರಲಾಯಿತು. ನಂತರ ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರವನ್ನು ಇಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ನಂತರ ಇವತ್ತು ಬೆಳಗ್ಗೆ ಕುಶಾಲನಗರದ JMP ಶಾಲಾ ಮೈದಾನದಲ್ಲಿ ಅಲ್ಲಿ ಒಂದು ಸಾರ್ವಜನಿಕ ದರ್ಶನಕ್ಕೆ ಅಲ್ಲಿಯೂ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿ ಸುಮಾರು 10:30 ಗಂಟೆ ಬಳಿಕ ಆಲೂರು ಸಿದ್ದಾಪುರಕ್ಕೆ ಮೆರವಣಿಗೆ ಮೂಲಕ ಬಂದಿರುವಂಥದ್ದು. ಕೂಡಿಗೆ ಕುಶಾಲನಗರ, ಕೂಡಿಗೆ ಆಲೂರು ಸಿದ್ದಾಪುರ ಬಂದಿರುವಂಥದ್ದು. ಮೆರವಣಿಗೆ ಬರುವಾಗ
ಸಾಕಷ್ಟು ಜನರು ಅಲ್ಲಲ್ಲಿ ವಿದ್ಯಾರ್ಥಿಗಳು ಜನರು ಪುಷ್ಪ ನಮನ ಮಾಡಿ ಅಂತಿಮ ವಿದಾಯವನ್ನು ಹೇಳಿರುವಂಥದ್ದು. ನಂತರ ಇಲ್ಲಿ ಅಂತಿಮ ದರ್ಶನ ಆದ ಬಳಿಕ ಅವರ ತೋಟ ಏನಿದೆ ಮಾಲಂಬಿ ಗ್ರಾಮ, ಅಲ್ಲಿಂದು ಹೊಸ ಮನೆಯನ್ನು ಕಟ್ಟಿದ್ದಾರೆ, ಅಲ್ಲಿ ತೋಟ ಇದೆ, ಆ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಆ ಅಂತ್ಯಕ್ರಿಯೆ ಮೂಲಕ ಸಾವಿರಾರು ಜನರು ಅವರಿಗೆ ಕಣ್ಣೀರ ವಿದಾಯವನ್ನು ಹೇಳ್ತಾ ಇದ್ದಾರೆ. ಅಂದರೆ ಈಗ ಇವರು 29ರ ರಾತ್ರಿ ಏನು ಇವರು ಹುತಾತ್ಮರಾದರು. ಬಳಿಕ ಒಂದು ಈ ಗ್ರಾಮದಲ್ಲಿ ಆಲೂರು ಸಿದ್ದಾಪುರ ಇರ್ಬೋದು, ಮಾಲಂಬಿ ಇರ್ಬೋದು, ಒಂದು ನೀರವ ಮೌನ ಕೂಡ ಆವರಿಸಿತ್ತು. ಅಂದರೆ ಈ ಮನೆ ಮಗನನ್ನು, ಈ ನಾಡಿನ ಮಗನನ್ನು ಕಳೆದುಕೊಂಡು ಇಲ್ಲಿ ಜನತೆ ಈಗ ಅವರಿಗೆ ಕಣ್ಣೀರ ವಿದಾಯವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ವೆಲ್ಕಮ್ ಬ್ಯಾಕ್. ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ ವೀರ ಯೋಧ ದಿವಿನ್ ಅವರ ಪಾರ್ಥಿವ ಶರೀರ ಇದೀಗ ಹುಟ್ಟೂರನ್ನ ತಲುಪಿದೆ. ಹುಟ್ಟೂರಿನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಆಲೂರು ಸಿದ್ದಾಪುರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಜೂನಿಯರ್ ಕಾಲೇಜು ಮೈದಾನದಲ್ಲಿ ದಿವಿನ್ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಇದಾದ ಬಳಿಕ ದಿವಿನ್ ಅವರ ಹುಟ್ಟೂರು ಮಾಲಂಬಿ ಗ್ರಾಮದಲ್ಲಿ ಯೋಧನ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಕೊಡಗು ಜಿಲ್ಲೆಯ ಯೋಧ ದಿವಿನ್ ಅವರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ತರಲಾಗಿದೆ. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಸಾಕಷ್ಟು ಸಾರ್ವಜನಿಕರು ಇಲ್ಲಿ ಬಂದಿರುವಂಥದ್ದು ನೀವು ನೋಡ್ಬೋದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಅವರ ಬಂಧು ಮಿತ್ರರು, ಅವರ ಸ್ನೇಹಿತರು, ಅಕ್ಕಪಕ್ಕದ ಗ್ರಾಮದವರು, ಈ ಗ್ರಾಮಸ್ಥರು, ಜೊತೆಗೆ ನಿವೃತ್ತ ಯೋಧರು, ಶಾಲಾ ಮಕ್ಕಳು, ಈ ರೀತಿ ಸಾವಿರ ಸಂಖ್ಯೆಯಲ್ಲಿ ದೇಶಪ್ರೇಮಿಗಳು ಇಲ್ಲಿಗೆ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡಿತಾ ಇರುವಂಥದ್ದು. ಅಂದರೆ ಇದೇ ಶಾಲೆಯಲ್ಲಿ ಹುಟ್ಟಿ ಬೆಳೆದಿರುವಂಥದ್ದು, ಇಲ್ಲೇ ಓದಿರುವಂಥದ್ದು ದಿವಿನ್ ಅವರು. ಅದರಿಂದ ಇದೇ ಶಾಲೆ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ನಿನ್ನೆ ರಾತ್ರಿ ಒಂದು 11:15 ಗಂಟೆಗೆ ಕೊಡಗು ಜಿಲ್ಲೆ ಕುಶಾಲನಗರಕ್ಕೆ ಯೋಧ ದಿವಿನ್ ಅವರ ಪಾರ್ಥಿವ ಶರೀರವನ್ನು ತರಲಾಯಿತು. ನಂತರ ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರವನ್ನು ಇಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ನಂತರ ಇವತ್ತು ಬೆಳಗ್ಗೆ ಕುಶಾಲನಗರದ JMP ಶಾಲಾ ಮೈದಾನದಲ್ಲಿ ಅಲ್ಲಿ ಒಂದು ಸಾರ್ವಜನಿಕ ದರ್ಶನಕ್ಕೆ ಅಲ್ಲಿಯೂ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿ ಸುಮಾರು 10:30 ಗಂಟೆ ಬಳಿಕ ಆಲೂರು ಸಿದ್ದಾಪುರಕ್ಕೆ ಮೆರವಣಿಗೆ ಮೂಲಕ ಬಂದಿರುವಂಥದ್ದು. ಕುಶಾಲನಗರ ಕೂಡಿಗೆ ಆಲೂರು ಸಿದ್ದಾಪುರ ಬಂದಿರುವಂಥದ್ದು. ಮೆರವಣಿಗೆ ಬರುವಾಗ ಸಾಕಷ್ಟು ಜನರು ಅಲ್ಲಲ್ಲಿ ವಿದ್ಯಾರ್ಥಿಗಳು ಜನರು ಪುಷ್ಪ ನಮನ ಮಾಡಿ ಅಂತಿಮ ವಿದಾಯವನ್ನು ಹೇಳಿರುವಂಥದ್ದು. ನಂತರ ಇಲ್ಲಿ ಅಂತಿಮ ದರ್ಶನ ಆದ ಬಳಿಕ ಅವರ ತೋಟ ಏನಿದೆ ಮಾಲಂಬಿ ಗ್ರಾಮ, ಅಲ್ಲಿಂದು ಹೊಸ ಮನೆಯನ್ನು ಕಟ್ಟಿದ್ದಾರೆ, ಅಲ್ಲಿ ತೋಟ ಇದೆ, ಆ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಆ ಅಂತ್ಯಕ್ರಿಯೆ ಮೂಲಕ ಸಾವಿರಾರು ಜನರು ಅವರಿಗೆ ಕಣ್ಣೀರ ವಿದಾಯವನ್ನು ಹೇಳ್ತಾ ಇದ್ದಾರೆ. ಅಂದರೆ ಈಗ ಇವರು 29ರ ರಾತ್ರಿ ಏನು ಇವರು ಹುತಾತ್ಮರಾದರು. ಬಳಿಕ ಒಂದು ಈ ಗ್ರಾಮದಲ್ಲಿ ಆಲೂರು ಸಿದ್ದಾಪುರ ಇರ್ಬೋದು, ಮಾಲಂಬಿ ಇರ್ಬೋದು, ಒಂದು ನೀರವ ಮೌನ ಕೂಡ ಆವರಿಸಿತ್ತು. ಅಂದರೆ ಈ ಮನೆ ಮಗನನ್ನು, ಈ ನಾಡಿನ ಮಗನನ್ನು ಕಳೆದುಕೊಂಡು ಇಲ್ಲಿ ಜನತೆ ಈಗ ಅವರಿಗೆ ಕಣ್ಣೀರ ವಿದಾಯವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.